ಇಸ್ ಎ ರೆಕಮೆಂಡೆಡ್ ಪ್ಲೇಸ್. ಬಾಯಿ ಬಂತು ಹೋಗಿ ಬರಲಾ. ಇದು ಸ್ಟೇ ತಗೊಂಡಿದ್ದೀವಿ. ಮಾತ್ರ ಇದಕ್ಕೂ ಮುಂಚೆ ಸ್ವಲ್ಪ ಹೇಳಿದ್ದೆ ಸೂಪರ್ ಮ್ಯಾನ್ ಥರ ಕಲ್ಕೊಂಡು ಹೋಗೋದು. ಅವರೇ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ತೊಗೊಂಡಿದ್ದಿಲ್ಲ ಆ ವ್ಯೂ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರವಿ ವ್ಲಾಗ್ಸ್. ಸೊ ಇವತ್ತು ನಾವು ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟಿಗೆ ಬಂದಿದ್ದೀವಿ. ಹೋಗಿದ್ದೆ ಚೆಕ್ ಇನ್ ಮಾಡೋಣ ಫಸ್ಟು ಅಂದ್ಕೊಂಡು ಕೀ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಬಗ್ಗಿ ಎತ್ಕೊಂಡು ರೂಮ್ ಕಡೆ ಹೊರಟ್ವಿ. ಹೋಗಿದ್ದೆ ಫಸ್ಟ್ ಚೆಕ್ ಇನ್ ಮಾಡಿದ್ರಿ. ಚೆಕ್ ಇನ್ ಮಾಡಿದ ತಕ್ಷಣ ನಮಗೊಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಅದು ಮುಗಿಸ್ಕೊಂಡು ಫಸ್ಟ್ ಊಟ ಮುಗಿಸ್ಕೊಂಬಿಡೋಣ, ಆಮೇಲೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಣ ಅಂತ ಊಟಕ್ಕೆ ಹೋದ್ರಿ. ಊಟ ಚೆನ್ನಾಗಿದೆ. ಇದು ವೆಜ್ ಕಟ್ಲೆಟ್, ಚಿಲ್ಲಿ ಚಿಕನ್. ಊಟ ಮಾತ್ರ ಸಕ್ಕತ್ತಾಗಿದೆ. ಊಟ ಟೇಸ್ಟ್ ಸೂಪರ್ ಆಗಿದೆ. ಸೊ ಹೋಗಿದ್ದೆ ಫಸ್ಟು ರೋಪ್ ಆ್ಯಕ್ಟಿವಿಟೀಸ್ ಮುಗಿಸೋಣ ಅಂತ ಹೋದ್ರಿ. ಇದೇನೋ ನಾನು ತುಂಬ ಈಸಿ ಅಂದ್ಕೊಂಡು ಹತ್ಬಿಟ್ಟೆ. ಆದರೆ ಅವ್ರು ಹೇಳಿದ್ರು ಮಿನಿಮಮ್ ಹತ್ತದ ಮೇಲೆ 3 ಕಂಪ್ಲೀಟ್ ಮಾಡಲೇಬೇಕು ಅಂತ. ಆ 3 ಕಂಪ್ಲೀಟ್ ಮಾಡೋಷ್ಟಕ್ಕೆ ಅಪ್ಪ ಜೀವ ಬಾಯಿಗೆ ಬಂತು. ಬಂತು ಗೈಸ್, ಬಂತು ಬಾಯಿಗೆ ಬಂತು. ರೋಪ್ ಆ್ಯಕ್ಟಿವಿಟಿ ಮುಗ್ದಿದ್ದೆ ಬಿಸಿಲು ಜಾಸ್ತಿ ಆಯಿತು ಅಂತ ಡೈರೆಕ್ಟ್ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರಿ. ನೋ ವಾಟ್ ಟೈಮ್ ಇಟ್ ಇಸ್. ಸೊ ಗೈಸ್, ಸೊ ಇಲ್ಲಿ ನೋಡ್ಬೋದು ನೀವು ಮಿನಿ ಜಿಪ್ ಲೈನ್ ಇದೆ. ಸೊ ಇದು ನಿಮ್ಮ ಪ್ಯಾಕೇಜಲ್ಲಿ ಬರೋ ಜಿಪ್ ಲೈನು. ಸೊ ಇದಕ್ಕೆ ನೀವೇನು ಸಪ್ರೇಟಾಗಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಗೈಸ್, ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್. Yeah, okay. Just like this, right? Yeah. I can give me. No. ಕೈ ಬಿಡಿ, ಏನಾಗಲ್ಲ, ಹೋಗಲ್ಲ. ಇಲ್ಲ. ಗೈಸ್, ಲಿಟ್ರಲಿ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಇತ್ತು. ಇದೊಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಎಲ್ಲದರಲ್ಲೂ ನಾರ್ಮಲ್ ಹಿಂಗೆ ಕುತ್ಕೊಂಡು ಹೋಗೋದಿದೆ, ಬಟ್ ಇದು ಫುಲ್ಲು ಸೂಪರ್ ಮ್ಯಾನ್ ಥರ ಮಲ್ಕೊಂಡು ಹೋಗೋದು. ಕ್ರೇಜಿ ಇತ್ತು. ಆದರೆ ಸೀರಿಯಸ್ಲಿ ಲಿಟ್ರಲಿ ಕ್ರೇಜಿ ಇತ್ತು. ನೋಡಿ, ಇಲ್ಲಿ VR ಗೇಮಿಂಗ್ ಅಂತ ಒಂದಿದೆ ಆ್ಯಕ್ಟಿವಿಟಿ. ಇಲ್ಲಿ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ ಒಂದಿದೆ. ಓಕೆ, 3 ಚಾನ್ಸ್ ಇರುತ್ತೆ. ಓಕೆ, ಗೆದ್ದರೆ ಹಾಂ, ಲಾಂಗೆಸ್ಟ್ ಜಿಪ್ ಲೈನ್ ಫ್ರೀ ಕೊಡ್ತೀವಿ. ಇದು 500 ರೂಪೀಸ್ ಜಿಪ್ ಲೈನು. ಓಕೆ, ಎರಡರಲ್ಲಿ ಯಾವ್ದು ಗೆದ್ರೂ ಸೇಮ್ ಅದೇ. ಓಕೆ, ಸೊ ಇದು ಅಥವಾ ಇದು, ಇವೆರಡರಲ್ಲಿ ಯಾವುದೇ ವಿನ್ ಆದ್ರೂ ನೀವು ಅಲ್ಲಿ ಕರ್ನಾಟಕ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಕೊಟ್ಟಿದ್ದಾರಲ್ಲ, ಅದು ನಾರ್ಮಲಿ ಪೇಯ್ಡು 500 ರೂಪೀಸು. ಸೊ ಅದು ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಓ ಸಪೋರ್ಟ್ ಇರಲ್ಲ ಹಂಗೇನೆ ಆಲ್ರೆಡಿ. ಕೆಳಗಡೆ ಬಿದ್ದಾಗ ರೋಪ್ ಬಿಟ್ಬಿಡಿ. ಓಕೆನಾ? ಕಂಪಲ್ಸರಿ ಬಿಡ್ಲೇಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಸಾಯಿರಾಮ್ 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 ಸಾಯಿರಾಮ್
ರಾಕೆಟ್ ಎಜೆಕ್ಟರ್ ಆಡಕ್ಕೆ ಹೋಗ್ತಿದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಗೋ ಗೈಸ್. ಫೈನಲಿ ವಿ ಆರ್ ಹಿಯರ್. ಸರ್ ಕ್ಯಾಮ್ರಾನ ಇಟ್ಕೊಳಕ್ಕಾಗತ್ತೆ? ಹಿಂಗೆ ಹಿಡ್ಕೊಬೋದಾ ಕ್ಯಾಮ್ರಾನ, ಅಥವಾ ಕಂಪಲ್ಸರಿ ಇದು ಇಟ್ಕೊಳ್ಳೇಬೇಕಾ? ಬಿಡೋಕ್ಕೂ ಮುಂಚೆ ಸ್ವಲ್ಪ ಹೇಳಿ ಸರ್. ಓಹ್ ಓಹ್ ಹೋಗಿ ಬರಲಾ? ಇವಾಗ ಸ್ವಲ್ಪ ಭಯ ಆಗ್ತೈತೆ. ಹಾಂ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅಯ್ಯೋ ಅಯ್ಯೋಯ್ಯೋ. ಬಾಯಿಗೆ ಬಂತು. ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂದ್ಕೊಂಡು ಬಾಯಿಗೆ ಬಂತು. ಬಟ್ ಬಾಯಿಗೆ ಬಂತು. ಮಾತುಗಳು ಬರ್ತಿಲ್ಲ, ಎಲ್ಲರೂ ಕೈ ಹಂಗೆ ನಡುಕ್ತಿದೆ. ಬಾಯಿಗೆ ಬಂತು. ನಾನು ಏನೋ ಅಂದ್ಕೊಂಡೆ, ಬಾಯಿಗೆ ಬಂತು. ಏನೋ ಅಂದ್ಕೊಂಡು ಹೋದರೆ ಅದು ಏನೋ ಆಯಿತು, ಬಾಯಿಗೆ ಬಂತು. ಸೊ ಇಲ್ಲಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಒಂದು ಸ್ಟೇ ತೊಗೊಂಡಿದ್ದೀವಿ. ಸೊ ಅದ್ರದ್ದು ರೂಮ್ ಟೂರ್ ತೋರಿಸ್ತೀನಿ. ಕಮಾನ್, ಲೆಟ್ಸ್ ಗೋ. ಬನ್ನಿ, ಲೆಟ್ಸ್ ಗೋ. ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಸಕ್ಕಾದ ಕೊಟ್ಟಿದ್ದಾರೆ ಇಲ್ಲಿ. ರೂಮೇ ಒಂಥರ ಮಸ್ತಾಗಿದೆ ಅಲ್ಲ? ಇದಕ್ಕಿಂತ ಮಸ್ತಾಗಿರೋದು ಇನ್ನೂ ಏನಾದರೂ ತೋರಿಸ್ಲಾ? ಈ ರೂಮ್ನ ಯೂಸ್ ಮಾಡೋದಕ್ಕೆ ಒಂದೇ ಒಂದು ರೀಸನ್ನು, ಈ ವ್ಯೂಗೋಸ್ಕರ. ಈ ವ್ಯೂ ನೋಡಿದ್ರೆ ಮೇ ಬಿ ನಿಮಗೂ ಇಷ್ಟ ಆಗಿ ನೆಕ್ಸ್ಟ್ ಟೈಮ್ ನೀವು ಬರ್ಬೋದು. ಯು ವಾಂಟ್ ಟು ಸೀ ದ ವ್ಯೂ? ಕಮ್ ವಿತ್ ಮೀ. ಗೈಸ್, ಓಪನ್ ಮಾಡಿದ ಒಂದು ಗಾರ್ಡನ್ ಏರಿಯಾ ಇಲ್ಲಿ. ಸಕ್ಕತ್ತಾಗಿದೆ ವ್ಯೂ. ಅಂದರೆ ಬೆಳಗ್ಗೆ ಎದ್ದು ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿದೆ. ಟೇಬಲು 2 ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ಕುತ್ಕೊಂಡು ಚಿಲ್ ಮಾಡಿಕೊಂಡು, ಊಟ ಮಾಡಿಕೊಂಡು, ಡ್ರಿಂಕ್ಸ್ ಮಾಡಿಕೊಂಡು ಆರಾಮ್ಸೆ ಪಾರ್ಟಿ ಮಾಡ್ಬೋದು. ಈ ಕಡೆ ನೋಡಿ, ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ವ್ಯೂಗೋಸ್ಕರ ಮಾತ್ರ ಈ ರೂಮ್ ತೊಗೋಬೋದು. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಬರ್ತಿಲ್ಲ ಈ ರೂಮಲ್ಲಿ. ಲೈಕ್ ಇವಾಗ ಕೂರ್ಗು, ಮಂಗಳೂರು, ಚಿಕ್ಕಮಂಗ್ಳೂರು, ವಾಯನಾಡು, ಕೇರಳ ಈ ಥರ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ, ಸೊ ಅಂಥ ಟೈಮಲ್ಲಿ ಇನ್ ರಿಪ್ಲೇಸ್ಮೆಂಟ್ ಆಫ್ ಒಂದು ಯಾವಾಗಾದ್ರೂ ಒಂದು ದಿವಸ ಬಂದು ಚಿಲ್ ಮಾಡೋಣ ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ಚಿಲ್ ಮಾಡ್ಬೋದು. ಸೊ ಇಟ್ ಈಸ್ ಎ ಗುಡ್ ಪ್ಲೇಸ್. ಇಟ್ ಈಸ್ ಎ ರೆಕಮೆಂಡೆಡ್ ಪ್ಲೇಸ್. ಬರ್ಬೋದು ಓನ್ಲಿ ಫಾರ್ ದ ರೂಮ್ಸ್. ಆ್ಯಂಡ್ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಆ್ಯಕ್ಟಿವಿಟೀಸ್ ಅಷ್ಟೊಂದು ಇದ್ದಿದ್ದಿಲ್ಲ. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಆ್ಯಕ್ಟಿವಿಟೀಸಲ್ಲಿ. ಬಟ್ ಆ್ಯಕ್ಟಿವಿಟೀಸ್ ಅಷ್ಟೊಂದಿಲ್ಲ. ಬಿಕಾಸ್ ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಸಿಕ್ಬಿಟ್ಟಿದ್ದಾರೆ. ಅಂದರೆ ಒಂದೊಂದಕ್ಕೆ ಒಂದು 500 ರೂಪೀಸ್ ವರ್ತ್ ಕೂಪನ್ಸ್ ಕೊಡ್ತಾರೆ. ಆ ಕೂಪನ್ಸು ಒಂದು 4-5 ಆ್ಯಕ್ಟಿವಿಟೀಸ್ಗೆ ಆಗುತ್ತೆ. ಮಿಕ್ಕಿದ ಆ್ಯಕ್ಟಿವಿಟೀಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಮಿಕ್ಕಿದ ಆ್ಯಕ್ಟಿವಿಟೀಸ್ ಕವರ್ ಮಾಡಬೇಕಾದ್ರೆ ನಾವು ಎಕ್ಸ್ಟ್ರಾ ಮನಿ ಕೊಟ್ಟು ಆ್ಯಕ್ಟಿವಿಟೀಸ್ ಕವರ್ ಮಾಡಬೇಕು. ಗೈಸ್, ನೀವ್ಯಾರಾದರೂ ಇಲ್ಲಿ ಬರೋಣ ಅಂದ್ಕೊಂಡ್ರೆ ಇಲ್ಲಿ ಬರೀ ರೂಮ್ ಸ್ಟೇ ಅಂತಲ್ಲ, ಟೆಂಟ್ ಸ್ಟೇ ಇದೆ. ಬಟ್ ಟೆಂಟ್ ಸ್ಟೇ ಅಂದರೆ ನಾರ್ಮಲ್ ಟೆಂಟ್ ಅಲ್ಲ, ಇಲ್ಲಿ ಸ್ವಲ್ಪ ಯೂನಿಕಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು, ಇರುತ್ತೆ 2ಗೆ 3ಗೆ ಸಪ್ರೇಟು. ಈ ಥರ ಸಪ್ರೇಟ್ ನೇಮ್ಸ್ ಕೊಟ್ಟಿರ್ತಾರೆ, ರೂಮ್ ನಂಬರ್ ಕೊಟ್ಟಿರ್ತಾರೆ. ನೋಡಿ ಎಷ್ಟು ಯೂನಿಕ್ ಆಗಿದೆ. ನೋಡಿ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವೇನಾದರೂ ಬರ್ಡೇ ಪಾರ್ಟಿ ಇವೆಂಟ್ಸು, ಆನಿವರ್ಸರಿ ಇವೆಂಟ್ಸ್ ಏನಾದರೂ ಮಾಡ್ಕೊಬೇಕಂದ್ರೆ ನೋಡಿ ಈ ಥರ ಅವರೇ ಅರೇಂಜ್ ಮಾಡಿಕ್ಕಿರ್ತಾರೆ. ನೋಡಿ ವ್ಯೂ ನೋಡಿ. ಸೊ ಏನಾದರೂ ಇವೆಂಟ್ಸು, ಬರ್ಡೇ ಪಾರ್ಟಿ ಈ ಥರ ಏನಾದರೂ ಮಾಡ್ಕೋಬೇಕಂದ್ರೆ ಸೊ ಈ ಥರ ಸೆಟಪ್ ಇರುತ್ತೆ. ಸೊ ನೀವು ಬಂದು ಇಲ್ಲಿ ಮಾಡ್ಕೋಬೋದು. ನೋಡಿ ಇಲ್ಲೊಂದಿದೆ. ಸೊ ಇಲ್ಲೆಲ್ಲ ನಾರ್ಮಲ್ ಅದು ಇದು ಕುತ್ಕೊಂಡು ಚಿಲ್ ಔಟ್ ಮಾಡೋದಕ್ಕೆ. ಸೊ ಇಲ್ಲೊಂದಿದೆ. ಸೊ ಇದು ಮೇ ಬಿ ಇದು ರೆಡಿ ಮಾಡಿದ. ಸೊ ಯಾರಾದರೂ ಹೇಳಿದಾಗ ಕ್ಲೈಂಟು ಆನ್ ರಿಕ್ವೆಸ್ಟಲ್ಲಿ ಮಾಡಿಕೊಡ್ತಾರೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.